ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಇವತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಮೇಕಪ್ ಟ್ಯುಟೋರಿಯಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್. ನನಗೆ ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಮಿಕ್ಸ್ ಆಗಿ ಇರುತ್ತೆ, ಅಂಥ ಸ್ಕಿನ್ನೇ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳ್ತಾರೆ. ನಿಮಗೆ ಇನ್ನೂ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ವಾ? ಹಾಗಾದರೆ ಅದನ್ನು ಮನೇಲಿ ಹೇಗೆ ಟೆಸ್ಟ್ ಮಾಡ್ಕೋಬೇಕು ಅಂತ ನಿಮ್ಗೇನಾದರೂ ಇದ್ದರೆ ನಾನು ಸಪ್ರೇಟ್ ಅದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇವತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಹೇಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಮೇಕಪ್ ಟ್ಯುಟೋರಿಯಲ್ನ ತಿಳಿಸ್ತಾ ಹೋಗ್ತೀನಿ. ಹಾಗೆ ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂದು TNW ದ ನ್ಯಾಚುರಲ್ ವಾಶ್ ಇಂದ ನಾನು ಕುಕುಂಬರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸೂಟಬಲ್ ಫಾರ್ ಆಲ್ ದ ಸ್ಕಿನ್ ಟೈಪ್ಸ್. ಹಾಗೆ ಇದು ಮೇಡ್ ಇನ್ ಇಂಡಿಯಾ, ಪ್ಯಾರಾಬೆನ್ ಫ್ರೀ ಇದೆ ಇದರಲ್ಲಿ. ಹಾಗೆ ಯಾವುದೇ ರೀತಿ ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡಿಲ್ಲ. ಇದು ಕುಕುಂಬರ್ ಥರನೇ ಸ್ವಲ್ಪ ಸ್ಮೆಲ್ ಆಗುತ್ತೆ. ಸ್ಪ್ರೇ ಮಾಡಿ 1-2 ಸೆಕೆಂಡ್ಸ್ ಆದಮೇಲೆ. ಸೊ ಮೊದಲನೇದಾಗಿ ನಾನು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಫೇಸ್ ವಾಶ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಟೋನರ್ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ನನ್ನ ಫೇಸಲ್ಲಿ ಅಪ್ಲೈ ಮಾಡಿರುವಂಥ ಟೋನರ್ನ ಹೀಗೆ ರಬ್ ಮಾಡೋಣ. ಜಸ್ಟ್ ಅದು ಸ್ಕಿನ್ಗೆ ನೀಟಾಗಿ ಅಬ್ಸಾರ್ಬ್ ಆಗಬೇಕು, ಪೋರ್ಸ್ ಎಲ್ಲ ಏನಿರುತ್ತೆ ಸೊ ಅದೆಲ್ಲ ಮಿನಿಮೈಸ್ ಆದಷ್ಟು ಮೇಕಪ್ ಜಾಸ್ತಿ ಸ್ಕಿನ್ನ ಡ್ಯಾಮೇಜ್ ಮಾಡೋದಿಲ್ಲ. ಸೊ ಇದು ಒಂದು 2-3 ಸೆಕೆಂಡ್ಸ್ ಬಿಡಬೇಕು. ಇದು ಒಂದು ಸ್ವಲ್ಪ ಡ್ರೈ ಆಗಬೇಕು. ಸೊ ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ದಿಸ್ ಇಸ್ ಡಾಟ್ ಆ್ಯಂಡ್ ಕಿ ಮಾಯ್ಶ್ಚರೈಸರ್. ಇದು ಜೆಲ್ ಮಾಯ್ಶ್ಚರೈಸರ್, ಬಟ್ ನನಗೆ ಇದು ನೀಟಾಗಿ ಪ್ರೈಮರ್ ಆಗಿ ವರ್ಕ್ ಆಗ್ತಾ ಇದೆ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. 72 hours ಇದು ಹೈಡ್ರೇಟಿಂಗ್ ಜೆಲ್ ಮಾಯ್ಶ್ಚರೈಸರ್ ಅಂತ ಹೇಳ್ತಾರೆ. ಬಟ್ ನಾನು ಇದನ್ನು ಪ್ರೈಮರ್ ಥರ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಮಾಯ್ಶ್ಚರೈಸರ್ ಆಗಿ ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ, ಸ್ಕಿನ್ ತುಂಬ ಡ್ರೈ ಅನಿಸ್ಬಿಡುತ್ತೆ. ಬಟ್ ಮೇಕಪ್ ಅಂಡರ್ ಇದು ತುಂಬಾ ಚೆನ್ನಾಗಿ ಸೆಟ್ ಆಗೋ ರೀಸನ್ಗೆ ನಾನು ಇದನ್ನು ಪ್ರೈಮರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫುಲ್ ಜೆಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಮತ್ತು ಸ್ಕಿನ್ ಅಬ್ಸಾರ್ಬ್ ಅಂದರೆ ಅಪ್ಲೈ ಮಾಡ್ಕೊಂಡಿದ್ದ ತಕ್ಷಣ ಫುಲ್ ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರೈಮರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಂಥ ಜಾಗದಲ್ಲೆಲ್ಲ ಪೋರ್ಸ್ ಜಾಸ್ತಿ ಇರುತ್ತೆ, ಅಂಥ ಜಾಗದಲ್ಲಿ ನೀಟಾಗಿ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಥರ ನೀಟಾಗಿ ಎಲ್ಲ ಸ್ಟೆಪ್ಸ್ನು ಫಾಲೋ ಮಾಡೋದ್ರಿಂದ ಮೇಕಪ್ ಫ್ಲಾಲೆಸ್ ಆಗಿ ಕೂಡ ಇರುತ್ತೆ. ಹಾಗೆ ಮೇಕಪ್ ಪ್ಯಾಚಿ ಅಂತ ಕೂಡ ಅನ್ಸಲ್ಲ. ಕೆಲವ್ರಿಗೆ ಈ ಥರ ಏರಿಯಾಸ್ ಮತ್ತು ಈ ಏರಿಯಾಸಲ್ಲೆಲ್ಲ ತುಂಬಾ ಪೋರ್ಸ್ ಆಗಿಬಿಟ್ಟಿರುತ್ತೆ. ಅಂಥವರು ಈ ಥರ ನೀಟಾಗಿ ಪ್ರೈಮರ್ ಆಗಿರ್ಬೋದು, ಟೋನರ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿದ್ರೆ ಮೇಕಪ್ ತುಂಬಾ ಚೆನ್ನಾಗಿ ಫ್ಲಾಲೆಸ್ ಆಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಸಣ್ಣ ಟಿಪ್ ಏನು ಹೇಳ್ಬೋದು, ವಿಚ್ ಐ ಯೂಶಲಿ ಫಾಲೋ ಅಂತ ಅಂದರೆ, ಯಾವುದೇ ಪ್ರಾಡಕ್ಟ್ಸ್ ಹಾಕಿದ್ಮೇಲೆ ಸ್ಕಿನ್ನ ಹೀಗೆ ಡ್ರ್ಯಾಗ್ ಮಾಡಬೇಡಿ. ಯಾವತ್ತೂ ಅಷ್ಟೇ ಸ್ಕಿನ್ನ ಅಪ್ಲಿಫ್ಟ್ ಮಾಡೋ ಥರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಗ ಸ್ಕಿನ್ ಒಂದು ಒಳ್ಳೆ ಶೇಪಲ್ಲಿ ಕಾಣುತ್ತೆ. ಒಂಥರ ಡ್ರೌಸಿ ಥರ ಫುಲ್ ಹೀಗೆ ಡ್ರ್ಯಾಗ್ ಆಗಿರೋ ಥರ ಫೇಸ್ ಕಾಣೋದಿಲ್ಲ. ಹೀಗೆ ಮಾಡೋದ್ರಿಂದ ಸ್ಕಿನ್ ಅಪ್ಲಿಫ್ಟ್ ಆಗಿರೋ ರೀತಿ ಅನಿಸುತ್ತೆ. ಆ ಸ್ಟೆಪ್ಸ್ ಆದಮೇಲೆ ಅಟ್ಲೀಸ್ಟ್ 2 ಅಥವಾ 3 ಸೆಕೆಂಡ್ಸ್ ಗ್ಯಾಪ್ ಕೊಡಿ, ಪ್ರಾಡಕ್ಟ್ಸ್ ನೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು. ನೆಕ್ಸ್ಟ್ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮಾಯ್ಶ್ಚರೈಸರ್ಸ್, ಪಾಂಡ್ಸ್ ಮಾಯ್ಶ್ಚರೈಸರ್. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ, ಬಿಕಾಸ್ ಇದು ನಾನ್ ಆಯಿಲಿ ಫ್ರೆಶ್ ಫೀಲ್ನ ಕೊಡುತ್ತೆ. ಸೊ ಇದರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿ. ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನಾನು. ನನಗೆ ಈ ಮಾಯ್ಶ್ಚರೈಸರ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ಸ್ ನಾನು ಇದುವರೆಗೂ ಟ್ರೈ ಮಾಡಿರೋದ್ರಲ್ಲಿ ಅಂತ ಅಂದರೆ ಇದು ಒಂದು ಅಂತಲೇ ಹೇಳ್ಬೋದು. ಮೇಕಪ್ ಅಂಡರ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ತುಂಬ ಮೇಕಪ್ ಅಂಡರ್ ಹೆವಿ ಅಂತ ಅನ್ಸೋದಿಲ್ಲ. ಕೆಲವೊಂದು ಮಾಯ್ಶ್ಚರೈಸರ್ಸ್ ಇರುತ್ತೆ. ಎಕ್ಸಾಂಪಲ್, ನಂದು ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದು ಹಿಮಾಲಯದ ನ್ಯಾಚುರಲ್ ಗ್ಲೋ ಕೇಸರ್ ಫೇಸ್ ಕ್ರೀಮ್ ಅಂತ. ಅದು ಕೂಡ ನಾನು ಇವಾಗಲೂ ಯೂಸ್ ಮಾಡ್ತೀನಿ, ಬಟ್ ಮೇಕಪ್ ಅಂಡರ್ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಆ ಮಾಯ್ಶ್ಚರೈಸರ್. ಅಷ್ಟು ಬಿಟ್ಟರೆ ಅದರಲ್ಲಿ ಇನ್ನೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಸ್ಕಿನ್ಗೆ ಒಳ್ಳೆ ಬಟರ್ ಥರ ಬೇಗ ಅಬ್ಸಾರ್ಬ್ ಆಗಿಬಿಡುತ್ತೆ. ಕೆಲವೊಂದು ಆ ಥರ ಬೇಗ ಅಬ್ಸಾರ್ಬ್ ಆಗೋದಿಲ್ಲ, ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ಇದು ತುಂಬಾ ಒಂದು 2 ಸ್ವೈಪ್ಗೆ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಮತ್ತು ಸ್ಕಿನ್ ತುಂಬ ಸಾಫ್ಟ್ ಅಂತ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯೂಸ್ ಮಾಡ್ತಾ ಹೋಗ್ತಾ ಇದ್ದಾಗ. ನೆಕ್ಸ್ಟ್ ನಾನು ಇಲ್ಲಿ ಲಿಂಪೆಟ್ ಬ್ಯೂಟಿಯಿಂದ NC25 ಅನ್ನೋ ಶೇಡ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಾಸ್ಟ್ ಬಂದು 249 rupees. ಸೊ ಇದು ತುಂಬಾ ಚೆನ್ನಾಗಿದೆ. ಮಾಯ್ಶ್ಚರೈಸರ್ಸ್ ಎಲ್ಲ ಹೇಗೆ ಬ್ಲೆಂಡ್ ಆಗುತ್ತೋ ಅದೇ ರೀತಿ ಬ್ಲೆಂಡ್ ಆಗುತ್ತೆ. ತುಂಬ ಈಸಿಯಾಗಿ, ಯಾವುದೇ ರೀತಿ ಬ್ರಷ್, ಬ್ಲೆಂಡರ್ ಏನು ಬೇಡ, ತುಂಬಾ ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ. ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಕೂಡ ಬ್ಲೆಂಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಹಾಗೆ ನೀವು
ಈಸಿಯಾಗಿ ಫಿಂಗರ್ಸಿಂದ ಕೂಡ ಬ್ಲೆಂಡ್ ಮಾಡ್ಬೋದು. ನೋಡ್ಬೋದು, ಏನು ಪ್ಯಾಚಿ ಅಂತ ಅನ್ಸೋದಿಲ್ಲ, ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್ ನನ್ನ ಹತ್ರ ಇರೋದ್ರಲ್ಲಿ. ಸೊ ನೋಡ್ಬೋದು, ಹೀಗೆ ಡ್ಯಾಬ್ ಮಾಡಿದಾಗ ಕೆಲವ್ರದ್ದು ಪ್ಯಾಚಿ ಅಂತ ಅನಿಸುತ್ತೆ ಮೇಕಪ್, ಬಟ್ ಇದು ಆ ಥರ ಏನೂ ಪ್ರಾಬ್ಲಮ್ ಮಾಡೋದಿಲ್ಲ. ಯಾವತ್ತೇ ಆಗಲಿ ಹೀಗೆ ಡ್ರ್ಯಾಗ್ ಮಾಡಬೇಡಿ, ಸೊ ಮಾರ್ಕ್ ಬಂದುಬಿಡುತ್ತೆ. ಜಸ್ಟ್ ಈ ಥರ ಡ್ಯಾಬ್ ಮಾಡ್ತಾ ಇದ್ರೆ ಫೌಂಡೇಶನ್ ನೀಟಾಗಿ ಸ್ಕಿನ್ಗೆ ಸೆಟ್ ಆಗುತ್ತೆ. ಬ್ಲೆಂಡ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಏನಾದರೂ ಮಿಕ್ಕಿದ್ರೆ ನಿಮ್ಮ ನೆಕ್ ಮತ್ತು ಇಯರ್ ಪಾರ್ಟ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನೆಕ್ ಮತ್ತು ಫೇಸ್ ಅನ್ಇವನ್ ಆಗಿ ಕಾಣಿಸ್ಬಾರ್ದು. ಸೊ ನಾನು ಯೂಶಲಿ ಅಪ್ಲೈ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು, ಎಷ್ಟು ಸ್ವಲ್ಪನೇ ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದು. ದಿಸ್ ಫೌಂಡೇಶನ್ ಫುಲ್ ಫೇಸ್ ಕವರೇಜ್ ನನಗೆ ಸಿಕ್ಕಿದೆ. ಸೊ ಏನು ಕೂಡ ಪ್ಯಾಚಿ ಆ ಥರ ಏನೂ ಅನ್ಸೋದಿಲ್ಲ. ಸ್ಕಿನ್ ನೋಡ್ಬೋದು, ತುಂಬಾ ಚೆನ್ನಾಗಿ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ಈಗ ಫೇಸ್ಗೆ ಎಲ್ಲ ಪ್ರಾಡಕ್ಟ್ಸು ಸ್ವಲ್ಪ ಹೊತ್ತು ಸೆಟ್ ಆಗಬೇಕು, ಇಲ್ಲ ಅಂತಂದರೆ ಬೂದಿಗೆ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ನಾವು ಐ ಪಾರ್ಟ್ ಆಫ್ ದ ಮೇಕಪ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಯಾರ ಸ್ಕಿನ್ ಟೈಪ್ ಅವರಾದರೂ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು, ಆ ಥರ ಎಲ್ಲ ಏನೂ ಇಲ್ಲ. ಸೊ ನಾನು ಸಿಂಪಲ್ ಆಗಿ ಒಂದು ಸ್ವಲ್ಪ ಐ ಶ್ಯಾಡೋ ಮತ್ತು ಒಂಚೂರು ಐಲೈನರ್ನ ಅಪ್ಲೈ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಆಗಿ ನಾನು ಐ ಶ್ಯಾಡೋನ ಇಟ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ನನಗೆ ಜಾಸ್ತಿ ಐ ಶ್ಯಾಡೋಸ್ ಎಲ್ಲ ತುಂಬ ಗ್ಲಿಟರ್ ಆ ಥರ ಎಲ್ಲ ಏನೂ ಇಷ್ಟ ಆಗೋದಿಲ್ಲ. ಸೊ ಇವತ್ತು ಯಾವುದೋ ಈ ಶೇಡ್ ಸಿಕ್ತು, ಇದನ್ನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೈಟಾಗಿ ಇಟ್ಕೊಂಡಷ್ಟು ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ನಾನು ಐಲೈನರ್ ಕೂಡ ಅಪ್ಲೈ ಮಾಡೋದ್ರಿಂದ ಜಾಸ್ತಿ ಹೆವಿ ಆದರೆ ಚೆನ್ನಾಗಿರೋದಿಲ್ಲ. ಡೆಫಿನೆಟ್ ಆಗಿ ನಾನು ಒಂದಿನ ಸ್ಮೋಕಿ ಐಸ್ ಐ ಶ್ಯಾಡೋ ಟ್ಯುಟೋರಿಯಲ್ ಅದನ್ನು ಕೂಡ ಮಾಡ್ತೀನಿ. ಸೊ ಇನ್ನು ಯಾವ್ಯಾವ ಥರ ವಿಡಿಯೋಸ್ ಮಾಡ್ಬೋದು ನಾನು ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಆ ಥರ ವಿಡಿಯೋಸ್ನೆಲ್ಲ ನಾನು ಮಾಡ್ತೀನಿ ಆದಷ್ಟು. ಸೊ ಮೇಕಪ್ ವಿಡಿಯೋಸ್ ನಿಮಗೆ ಯಾವ ಥರದ್ದು ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ತಿಳಿಸಿ. ಬಿಕಾಸ್ ನನಗೆ ಕಂಟೆಂಟ್ ಯಾವ ಥರ ಮಾಡಬೇಕು ಅಂತ ಮೇಕಪ್ಪಲ್ಲಿ ಗೊತ್ತಾಗ್ತಾ ಇಲ್ಲ. ವ್ಲಾಗ್ಸ್ ಅಂತಂದರೆ ರ್ಯಾಂಡಮ್ ಆಗಿ ನಾನು ಡೈಲಿ ಏನು ಮಾಡ್ತೀನಿ ಅದನ್ನು ತೋರಿಸ್ಬೋದು. ಬಟ್ ಕಮಿಂಗ್ ಟು ಮೇಕಪ್ ಒಂದು ಪ್ರಾಪರ್ ಕಂಟೆಂಟ್ ಇರಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನೋಡೋದಕ್ಕೆ ಬೋರ್ ಅಂತ ಅನ್ನಿಸ್ಬಾರ್ದು. ಸೊ ನೋಡ್ಬೋದು, ಜಸ್ಟ್ ಹ್ಯಾಂಡ್ಸಲ್ಲೇ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ಅಂದರೆ ಲೈಟಾಗಿ ಸಣ್ಣದಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ತೀನಿ. ಐ ಪಾರ್ಟ್ ಮೇಕಪ್ ಮುಗ್ದಿದೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಕಾಂಪ್ಯಾಕ್ಟ್ನ ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಆಗಿದ್ದರೆ ಈ ಥರ ಲೂಸ್ ಪೌಡರ್ಸ್ನ ಯೂಸ್ ಮಾಡಿ. ಬಿಕಾಸ್ ಲೂಸ್ ಪೌಡರಿಂದ ಸೆಟ್ ಮಾಡಿದಾಗ ಆಯಿಲಿ ಸ್ಕಿನ್ ಅಂತ ಅಂದರೆ ತುಂಬಾ ಆಯಿಲ್ ರಿಲೀಸ್ ಆಗೋದು, ಅಂದರೆ ಈ ಟೀ ಝೋನ್ ಹತ್ರ, ಈ ಚೀಕ್ಸ್ ಹತ್ರ ಎಲ್ಲ ಆಯಿಲ್ ರಿಲೀಸ್ ಆಗುತ್ತೆ ಫೇಸ್ ಮೇಲೆ. ಆ ಥರ ಇದ್ದಾಗ ಕಾಂಪ್ಯಾಕ್ಟ್ ಯೂಸ್ ಮಾಡಿದಾಗ ಇನ್ನೂ ಕೂಡ ಅದು ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಈ ಥರ ಲೂಸ್ ಪೌಡರಿಂದ ಸೆಟ್ ಮಾಡಿದಾಗ ಮೇಕಪ್ ನೀಟಾಗಿ ಸೆಟ್ ಆಗಿರುತ್ತೆ. ಜಾಸ್ತಿ ಏನು ಆಯಿಲ್ ರಿಲೀಸ್ ಆದಾಗ ಕೂಡ, ಸ್ವೆಟ್ ಆದಾಗ ಕೂಡ ಮೇಕಪ್ ಏನು ಹಾಳಾಗೋದಿಲ್ಲ. ಸೊ ನಾನು ಇದನ್ನು ಹಲವಾರು ಬಾರಿ ಟ್ರೈ ಮಾಡಿದ್ದೀನಿ. ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಅಂದಾಗ ನಾನು ಈ ಥರ ಲೂಸ್ ಪೌಡರ್ನ ಒಂದು ಸ್ವಲ್ಪ ತೊಗೊಂಡು ಜಸ್ಟ್ ಇಲ್ಲೆಲ್ಲ ಫೌಂಡೇಶನ್ ಎಲ್ಲೆಲ್ಲ ಅಪ್ಲೈ ಮಾಡಿರ್ತೀವಿ ಅಲ್ಲೆಲ್ಲ ನೀಟಾಗಿ ಲೂಸ್ ಪೌಡರಿಂದ ಒಂದು ಸರ್ತಿ ಮಾಮೂಲಿ ನೀವು ಹೇಗೆ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀರಾ ಅದೇ ಥರ ಲೂಸ್ ಪೌಡರಿಂದ ಸೆಟ್ ಮಾಡ್ಕೋಬೋದು. ನೀವು ಕನ್ಸೀಲರ್ನೆಲ್ಲ ಯೂಸ್ ಮಾಡ್ತೀರಾ ಅಂತ ಅಂದರೆ ಇದನ್ನು ಹಾಕೋದಕ್ಕಿಂತ ಮುಂಚೆನೇ ನೀವು ಕನ್ಸೀಲರ್ನ ಯೂಸ್ ಮಾಡಬೇಕಾಗತ್ತೆ. ಅಂದರೆ ಫೌಂಡೇಶನ್ ಯೂಸ್ ಮಾಡಿ ಆದಮೇಲೆ ಕನ್ಸೀಲರ್ನ ಯೂಸ್ ಮಾಡಿದ್ರೆ ಆಗೋಗುತ್ತೆ. ನೋಡಿದ್ರೆ ನನ್ನ ಫೇಸ್ ಇಲ್ಲೆಲ್ಲ ಒಂದು ಸ್ವಲ್ಪ ಪಿಂಪಲ್ಸ್ ಇತ್ತು, ಈಗಲೂ ಕೂಡ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಎಷ್ಟೊಂದು ಕವರ್ ಆಗಿರೋ ರೀತಿ ಅನಿಸುತ್ತೆ. ಸೊ ಅದು ನೀವು ಹೇಗೆ ಮೇಕಪ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಲೂಸ್ ಪೌಡರ್ಸ್ ಐ ಹ್ಯಾವ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಐ ಆಮ್ ಗೋನಾ ಯೂಸ್ ಮಸ್ಕಾರಾ. ಸೊ ನಿಮಗೆ ಇದೆಲ್ಲ ಮೇಕಪ್ ಅಂತ ಏನು ಹೇಳೋದಕ್ಕಾಗಲ್ಲ. ಇದು ಸುಮ್ಮನೆ ಎಲ್ಲರೂ ಸಿಂಪಲ್ ಆಗಿ ರೆಡಿ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಯಾವ ಸ್ಕಿನ್ ಟೈಪ್ ಅವ್ರು ಬೇಕಿದ್ರೂ ಯೂಸ್ ಮಾಡ್ಬೋದು, ಅದೆಲ್ಲ ಎಲ್ರಿಗೂ ಐಡಿಯಾ ಇರುತ್ತೆ. ಸೊ ಮಸ್ಕಾರಾ ಆದಮೇಲೆ ನೆಕ್ಸ್ಟ್ ನಾನು ಈಗ ಬ್ಲಷ್ ಮತ್ತು ಹೈಲೈಟರ್ ಪಾರ್ಟ್ಗೆ ಹೋಗ್ತೀನಿ. ಏನಾದರೂ ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ನೀವು ಈ ಥರ ಕ್ರೀಮ್ ಬ್ಲಷ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡೋದ್ರಿಂದ ಇನ್ನೂ ಏನಾದರೂ ಆಯಿಲ್ ರಿಲೀಸ್ ಆಗೋದು, ಸ್ವೆಟ್ ಆಗೋದು ಈ ಥರ ಎಲ್ಲ ಜಾಸ್ತಿ ಆಗ್ಬೋದು. ಡ್ರೈ ಸ್ಕಿನ್ ಇರೋರು ಲಿಕ್ವಿಡ್ ಬ್ಲಷ್ ಅಥವಾ ಪೌಡರ್ ಬ್ಲಷ್ನ ಯೂಸ್ ಮಾಡೋದು ಬೆಸ್ಟ್. ಕಾಂಪ್ಯಾಕ್ಟ್ ಪೌಡರ್ ಬ್ಲಷ್ ಈ ಥರ ಎಲ್ಲ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಬೆಸ್ಟ್. ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಆಯಿಲಿ ಸ್ಕಿನ್ ಅವರು ಈ ಥರ ಕ್ರೀಮ್ ಬ್ಲಷ್ನ ಯೂಸ್ ಮಾಡಿ. ದಿಸ್ ಇಸ್ ಫ್ರಮ್ ಬೆಲ್ಲಾ ವಿಟಾ ಆರ್ಗ್ಯಾನಿಕ್. ಇದು ಟಿಂಟ್ ಆ್ಯಕ್ಚುಲಿ. ನೀವು ಐಸ್ಗಾದರೂ ಯೂಸ್ ಮಾಡ್ಬೋದು, ಲಿಪ್ಸ್ಗಾದರೂ ಯೂಸ್ ಮಾಡ್ಬೋದು. ಆ್ಯಸ್ ಅ ಬ್ಲಷ್ ಆಲ್ಸೋ ನೀವು ಇದನ್ನು ಯೂಸ್ ಮಾಡ್ಬೋದು. ನಾನು ರೆಡ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ತೊಗೊಳ್ತೀನಿ, ಇದು ತುಂಬಾ ಡಾರ್ಕ್ ಆಗಿ ಕಾಣುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂಚೂರು ಹೀಗೆ ಒಂದು ಎರಡೇ ಟ್ಯಾಪ್ ಮಾಡ್ಕೊಳ್ತೀನಿ ಸಾಕು. ಮತ್ತು ತುಂಬಾ ಕಾಣಬಾರ್ದು. ಕೆಲವರು ಇಲ್ಲಿ ಅಪ್ಲೈ ಮಾಡ್ತಾರೆ, ನನಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಷ್ಟ. ನಾನು ಯೂಶಲಿ ಬ್ಲಷ್ನ ಹೀಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಕ್ವಿಕ್ಕಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ಸ್ವಲ್ಪ ಕಾಣುತ್ತೆ. ನನಗೆ ಇಷ್ಟೇ ಕಾಣಬೇಕು, ಜಾಸ್ತಿ ಕಾಣಿಸಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ನಾನು ಹೈಲೈಟರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಐಬ್ರೋಸ್ನೇ ಮರ್ತುಬಿಟ್ಟಿದ್ದೀನಿ. ಐಬ್ರೋಸ್ ಫಿಲ್ ಮಾಡಬೇಕು.
ಐ ಶ್ಯಾಡೋ ಪ್ಯಾಲೆಟ್ ಸಹಾಯದಿಂದ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ಈ ಐ ಶ್ಯಾಡೋ ಪ್ಯಾಲೆಟ್ ಬಂದು ಹಿಲೋರಿ ರೋಡಾ ಬ್ರ್ಯಾಂಡ್ದು. ಸೊ ಈ ಥರ ಇದೆ. ಸೊ ಇಲ್ಲಿ ಬ್ಲ್ಯಾಕ್ ಶೇಡ್ನ ತೊಗೊಂಡು ಒಂದು ಸ್ವಲ್ಪ ಈ ಥರ ಐಬ್ರೋ ಬ್ರಷ್ ಅದರಲ್ಲೇ ಇದೆ. ಸೊ ಈಗ ನನ್ನ ಹತ್ರ ಐಬ್ರೋ ಪೆನ್ಸಿಲ್ ಇವಾಗ ಸದ್ಯಕ್ಕಿಲ್ಲ. ಸೊ ಜಸ್ಟ್ ಐಬ್ರೋಸ್ನ ಹೀಗೆ ಮಾಡಿ ಒಂದು ಸತಿ ನಾನು ನೀಟಾಗಿ ಫಿಲ್ ಮಾಡ್ಕೊಳ್ತೀನಿ. ಯು ಗೈಸ್ ಕ್ಯಾನ್ ಸಿ ಎಷ್ಟು ನಮ್ಮ ಲುಕ್ನ ಚೆನ್ನಾಗಿ ಮಾಡುತ್ತೆ ಐಬ್ರೋಸ್ ಅಂತ. ಸೊ ಈಗ ನೆಕ್ಸ್ಟ್ ನಾನು ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಅಷ್ಟೇ ಲಿಕ್ವಿಡ್ ಹೈಲೈಟರ್ ಬರುತ್ತೆ, ಅದೆಲ್ಲ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಿದ್ರೆ ಬೆಸ್ಟ್. ಈ ಥರ ಪೌಡರ್ ಹೈಲೈಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ಸ್ವಲ್ಪ ಹೀಗೆ ತೊಗೊಂಡು ಸ್ಕಿನ್ಗೆ ಅಂದರೆ ಹೀಗೆ ಮಾಡಿ ಒಂಚೂರು ಅಪ್ಲೈ ಮಾಡ್ಕೊಳ್ತೀನಿ ಸಾಕು. ಈ ಥರ ಇದು ಗೋಲ್ಡ್ ಕಲರ್, ಇದರಲ್ಲೇ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಎಲ್ಲ ಇರುತ್ತೆ. ನನ್ನ ಚೀಕ್ ಬೋನ್ ಮೇಲೆ ಅಂದರೆ ಬ್ಲಷ್ ಎಲ್ಲ ಅಪ್ಲೈ ಮಾಡಿರ್ತೀವಿ ಅದ್ರ ಕೆಳಗಡೆ ಹೀಗೆ ಅಪ್ಲೈ ಮಾಡಿಕೊಂಡು ಔಟ್ವರ್ಡ್ಸ್ ಹೀಗೆ ಸ್ವಲ್ಪ ಬ್ಲೆಂಡ್ ಮಾಡಿದ್ರೆ ಸಾಕು. ಲಿಪ್ಸ್ಟಿಕ್ಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇವತ್ತು ಇದೆರಡು ಶೇಡ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಔಟರ್ ಕಾರ್ನರ್ಗೆ ನಾನು ಹೂಡಾ ಲಿಪ್ಸ್ಟಿಕ್ಸ್ 08 ಶೇಡ್ನ ಯೂಸ್ ಮಾಡಿ ಔಟ್ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಫಸ್ಟು. ಈ ಔಟ್ಲೈನ್ ಡ್ರಾ ಮಾಡ್ಕೊಂಡಾದಮೇಲೆ ಸೇಮ್ ಹೂಡಾ ಲಿಪ್ಸ್ಟಿಕ್ಗೆ 09 ಶೇಡ್ನ ಯೂಸ್ ಮಾಡಿಕೊಂಡು ಫುಲ್ ಒಳಗಡೆ ಫಿಲ್ ಮಾಡ್ಕೊಳ್ತಾ ಬರ್ತೀನಿ. ನೋಡ್ತಾ ಇರ್ಬೋದು ಏನೋ ಒಂಥರ ಡಿಫ್ರೆಂಟ್ ಶೇಡ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅಟ್ ಲಾಸ್ಟ್ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಅಲೋವೆರಾ ಮತ್ತು ವಿಟಮಿನ್ ಇ ಇದೆ. ಸೊ ವಿಟಮಿನ್ ಇ ಅಲೋವೆರಾ ಎಲ್ಲ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಮೇಕಪ್ ಫಿಕ್ಸರ್ ಫಿಟ್ ಅಂತ. ಇದನ್ನು ಓಪನ್ ಮಾಡಿ ಸ್ವಲ್ಪ ಜಾಸ್ತಿ ದೂರದಲ್ಲೇ ಇಟ್ಕೊಂಡು ಈ ಥರ ಅಂದರೆ ಟಿ ಶೇಪಲ್ಲಿ ಇಟ್ಕೊಂಡು ಯು ಶುಡ್ ಸ್ಪ್ರೇ ದಿಸ್ ಇಸ್ ದ ಕಂಪ್ಲೀಟ್ ಮೇಕಪ್ ಲುಕ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾವ ರೀತಿ ಹೆಚ್ಚು ವಿಡಿಯೋಸ್ನ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕೋದು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಇನ್ಸ್ಟಾಗ್ರಾಮ್ ಐಡಿ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಇರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.